ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ನಾನು ನರಸಿಂಹಪ್ಪನವರು ಕೇಳ್ತೀನಿ. ನರಸಿಂಹಪ್ಪನವರೇ, ಇವತ್ತು ಎದುರಾದಂಥ ರೂಪಾಯಿ ಅಪಮೌಲ್ಯ ಇರ್ಬೋದು, ಈರುಳ್ಳಿ ಧಾರಣೆ ಇರ್ಬೋದು, ಗೋಲ್ಡ್ ರೇಟ್ ಇರ್ತಕ್ಕಂಥದ್ದು, ಕಚ್ಚಾ ತೈಲ ಆಮದು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂದರೆ ಬಹುತೇಕ ಅದರ ನೇರ ಪರಿಣಾಮ ಮಿಡ್ಲ್ ಕ್ಲಾಸ್ ಮೇಲೆ ಅಥವಾ ಸ್ಯಾಲ್ರಿ ಹೋಲ್ಡರ್ಸ್ ಮೇಲೆ, ದುಡಿಯುವಂಥವ್ರ ಮೇಲೆ, ಸ್ಮಾಲ್ ಬಿಸ್ನೆಸ್ ಮಾಡುವಂಥವ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಇನ್ನೊಂದು ಕಡೆ ಶ್ರೀಮಂತಿಕೆ ಬಡತನದ ಮಧ್ಯೆ ಗ್ಯಾಪ್ ಹೆಚ್ಚಾಗುತ್ತೆ ಅನ್ನುವಂಥ ಮಾತಿದೆ. ಈಗ ಹಲೋ, ಮಾತಾಡಿ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ, ಮಾತಾಡಿ. ನಾನು ಯಾವ್ದು ಮೊದಲು ಹೇಳಬೇಕೋ ಯಾವ್ದು ಆಮೇಲೆ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಏನಾಗ್ತಾ ಇದೆ ಅಂತಂದರೆ, ರೂಪಾಯಿ 80-81ರಲ್ಲಿ 9 ರೂಪಾಯಿಗೆ $1 ಸಿಗ್ತಿತ್ತು. ಈಗ 68 ರೂಪಾಯಿಗೆ $1 ಸಿಗೋ ಮಟ್ಟಕ್ಕೆ ಅದು ಬಂದಿದೆ. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನು ನೆಗೆಟಿವ್ ಇಳಿದಿದೆ. 2%, 1%, 1.8% ಇತ್ತು, ಅದು ಈಗ ನೆಗೆಟಿವ್ ಇಳಿದಿದೆ. ಅಗ್ರಿಕಲ್ಚರ್ ಪ್ರೊಡಕ್ಷನ್ನು 1.1% ಇಳಿದಿದೆ. ಅದರ ಜೊತೆಗೆ ವಿತ್ತೀಯ ಕೊರತೆ, ಫಿಸ್ಕಲ್ ಡಿಫಿಸಿಟ್ 4.9ಕ್ಕೆ ಏರಿದೆ. 5 ಇದೆ, ಪ್ರಾಜೆಕ್ಟ್ 6.8 ಇದೆ. 2.5 ಇದ್ರೆ ಏನೋ ಸೇಫ್ ಅನ್ಬೋದು, 4.9ಕ್ಕೆ ಏರಿದೆ. ಇದೆಲ್ಲರ ಜೊತೆಗೆ ಈ ಸರ್ಕಾರ ತನ್ನ ಉಪಯುಕ್ತತೆಯನ್ನು ಕಳ್ಕೊಂಡು ಭಾಳ ದಿವಸ ಆಗೋಗಿದೆ. ಇದ್ರ ಬಗ್ಗೆ ನಾವು ಎರಡನೇ ಮಾತು ಮಾತಾಡಬೇಕಾಗಿಲ್ಲ. ಈಗ ತೋಟ ಸಿಂಗಾರ ಒಳಗೆ ಗೋಳಿ ಸೊಪ್ಪು ಅಂದ ಹಾಗೆ ನಾವು ಎಕ್ಸ್ಪೋಸ್ ಆಗ್ತಾ ಇದ್ದೀವಿ. ಇವತ್ತು ರೂಪಾಯಿ ಬೆಲೆ ಗಂಟೆಗೂ ಡಾಲರ್ ಟರ್ಮ್ನಲ್ಲಿ ರೂಪಾಯಿ ಕುಸಿತಾ ಇದೆ ಅನ್ನೋದು ಕಾಣ್ತಾ ಇದೆ. ಬಂಗಾರಕ್ಕೆ ಬೆಲೆ ಅಭೂತಪೂರ್ವವಾಗಿ ಏರ್ಬಿಟ್ಟು 34,000 ಮುಟ್ಟಿ 10 ಗ್ರಾಮ್ಗೆ ಇಳಿತಾ ಇದೆ ಅನ್ನೋದು ಕಾಣ್ತಾ ಇದ್ದೇವೆ. ಅಗತ್ಯ ವಸ್ತುಗಳ ಬೆಲೆ ಸಾಮಾನ್ಯ ಜನರ ಕೈಗೆ ಸಿಗದಷ್ಟು ಮುಂದಕ್ಕೆ ಹೋಗಿ ಇನ್ಫ್ಲೇಷನ್ ನಾವು ಒಂದು ಕರಾಳ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಇವೆಲ್ಲ ನಿಜಾನೇ. ಆದರೆ ಇದಕ್ಕೆ ಏನು ಕಾರಣ? ನಾವು ಭಾಳ ಸುಲಭ. ಒಂದು ದಿವಸಕ್ಕೆ 6,000-6,500 ಕೋಟಿ ರೂಪಾಯಿ ಎಣ್ಣೆನ ಆಮದು ಮಾಡ್ಕೋಬೇಕು. ಅಂದರೆ ಡೀಸೆಲ್ಲು, ಪೆಟ್ರೋಲು, ಇದಕ್ಕೆ ಬೇಕಾದ ಎಣ್ಣೆ ಆಮದು ಮಾಡ್ಕೋಬೇಕು. ಅದರ ಜೊತೆಗೆ ನಮಗೆ ನಾಚಿಕೆ ಆಗುತ್ತೆ, ಏಪ್ರಿಲಿಂದ ಜೂನ್ಗೆ 310 ಟನ್ ಬಂಗಾರನ ತರ್ಕೊಂಡಿದ್ದೀವಿ. ಒಂದು ತಿಂಗಳಿಗೆ 40,000-55,000-60 ಸಾವಿರ ಕೋಟಿ ರೂಪಾಯಿ ಬಂಗಾರ ತರಿಸ್ತೀವಿ. ನಿಜ, ಇದರಲ್ಲಿ ಒಂದು ಅರ್ಧದಷ್ಟು ಬಂಗಾರನ ನಾವು ಒಡವೆಗಳು ಮಾಡಿ ಎಕ್ಸ್ಪೋರ್ಟ್ ಮಾಡ್ತೀವಿ. ಆದರೆ ಆ ಬಂಗಾರನ ಒಡವೆಗಳು ಮಾಡೋದು ಅಕ್ಸಾಲಿಗರಲ್ಲ, ದೊಡ್ಡ ದೊಡ್ಡ ಕಂಪ್ನಿಗಳ ಒಡವೆಗಳು ಮಾಡಿ ಕಳಿಸ್ತಾ ಇದ್ದಾವೆ. ಇನ್ನು ಉಳಿದ ಅರ್ಧ ಬಂಗಾರ ಏನಿದೆ 20,000 ಕೋಟಿದು ಅಥವಾ 25,000 ಕೋಟಿದು, ಅದನ್ನು ಈ ಕಳ್ಳ ದುಡ್ಡನ್ನು ಬಚ್ಚಿಡೋದಕ್ಕೆ ಉಪಯೋಗಿಸ್ತೀವಿ. ನಾವು ಈ ದೇಶದ ದುಡಿಮೆ ಏನಿತ್ತು ಅದೆಲ್ಲ ಈಗ ಹೋಗಿರೋದೇನು ಡಿಪಾಸಿಟ್, ಫಿಕ್ಸೆಡ್ ಡಿಪಾಸಿಟ್ಗೆ ಹೋಗಿದೆ, ರಿಯಲ್ ಎಸ್ಟೇಟ್ಗೆ ಹೋಗಿದೆ, ಆಮೇಲೆ ಬಂಗಾರಕ್ಕೆ ಹೋಗಿದೆ. ಫಿಕ್ಸೆಡ್ ಡಿಪಾಸಿಟು, ರಿಯಲ್ ಎಸ್ಟೇಟು, ಬಂಗಾರಕ್ಕೆ ಹೋಗಿದೆ. ಆ ಪ್ರೈಮ್ ಮಿನಿಸ್ಟರ್ ಏನು ಹೇಳ್ತಾರೆ, ದುಡ್ಡು ಗಿಡದ ಮೇಲೆ ಬೆಳೆಯಲ್ಲ, ನಾವು ಬೇಕಾದ್ರೆ ತರಬೇಕಂತ ಹೇಳ್ಬಿಟ್ಟು ನಮಗೆ ಕಾಯಿಲೆ ಆಗಿದೆ, ನಮ್ಮ ರಕ್ತಹೀನತೆ ಆಗಿದೆ, ಅದರಿಂದ ಹೋಗಿ ತರ್ತೀವಿ ಅಂತ ಹೇಳ್ಬಿಟ್ಟು ವರ್ಷದಿಂದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ರಿಟೈಲ್ ಒಂದು ತಂದ್ರು. ಜೊತೆಗೆ ಕೆಲವು ಕಡೆಗೆ 100% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರು. ಅದು ಹೇಳಿ ವರ್ಷ ಆಯ್ತು, ಕೆಲವು ಹೇಳಿ 2 ವರ್ಷ ಆಯ್ತು. ಒಂದೇ ಒಂದು ರೂಪಾಯಿ ಇದುವರೆಗೆ ಬಂದಿಲ್ಲ, ಒಂದೇ ಒಂದು ಪೈಸಾ ಬಂದಿಲ್ಲ. ಇವ್ರು ಹೇಳ್ತಾನೆ ಇದ್ದಾರೆ. 4 ಸಲ ಅಮೆರಿಕಕ್ಕೆ ಹೋದ್ರು, ಆಮೇಲೆ ಮನಮೋಹನ್ ಸಿಂಗ್ ಜಪಾನ್ಗೆ ಹೋದ್ರು, ಎಲ್ಲರ ಹತ್ರ ಕೈ ಒಡ್ಡಿ ಬೇಡ್ಕೊಂಡ್ರು, ಯಾವನು ಹಾಕ್ತಾ ಇಲ್ಲ. ಬಂದ್ಲಿ ಈ ದೇಶದ ಉದ್ದಿಮೆದಾರರು ಈ ದೇಶದಲ್ಲಿ ಹಾಕೋದಕ್ಕೆ ಎದ್ರೆ ಯಾಕೆ ಹೆದರ್ತಾ ಇದ್ದಾರೆ? ರಾಜಗೌಡ್ರೆ, ಈಗ ಚಿದಂಬರಂ ಲೋಕಸಭೆಯಲ್ಲಿ ಹೇಳ್ತಾರೆ 10 ಪಾಯಿಂಟ್ ಫಾರ್ಮುಲಾ ಇದೆ ನಮ್ಮ ಹತ್ರ, ಇದನ್ನ ನಾವು ಸ್ಟೇಬಲ್ ಮಾಡಕ್ಕೆ ಅನ್ನೋಂಥದ್ದು. ಪ್ರಮೋಟಿಂಗ್ ಎಕ್ಸ್ಪೋರ್ಟ್ಸ್ ಅಂತ ಹೇಳಿದ್ರು,
ರಿವೈವಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಇಂಡಿಯಾ ಅನ್ನುವಂತ ಮಾತನ್ನ ಹೇಳಿದ್ರು. ನಮ್ಮವರು ಉತ್ಪಾದನಾ ಶಕ್ತಿ ಆಗಬೇಕು, ಎಕ್ಸ್ಪೋರ್ಟ್ ಆಗಬೇಕು ಅಂತ ಇಂಪೋರ್ಟ್ ಮಾಡ್ಕೊತಾ ಇದೀವಿ. ಐರನ್ ಓರ್ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ನಾವು, ಗೋಲ್ಡನ್ ಇಂಪೋರ್ಟ್ ಮಾಡ್ಕೊತಾ ಇದೀವಿ. ಇವತ್ತು ಕೋಲನ್ನು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ರಿಚೆಸ್ಟ್ ಕೋಲ್ ಇರ್ತಕ್ಕಂಥದ್ದು ಭಾರತದಲ್ಲಿ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಇಲ್ಲ ರಿಚೆಸ್ಟ್ ಅಲ್ಲ, ಅಲ್ಲ ರಿಚೆಸ್ಟ್ ಕೋಲ್ ಅಲ್ಲ, ನಾವು ಎಕ್ಸ್ಪೋರ್ಟ್ ಮಾಡೋ ಸ್ಥಿತಿ ಇರ್ತಕ್ಕಂಥವ್ರು. ಕಡಿಮೆ ಅಗ್ಗದ ಕ್ವಾಲಿಟಿ ಸಿಗುತ್ತೆ ಅಂತ ಹೇಳ್ತು. ನಾವು ರೇಸಿಂಗ್ ಕೆಪಾಸಿಟಿ ಆಫ್ ಎಕ್ಸ್ಪಾನ್ಷನ್ ಆಫ್ PSU ಇದೆ. ಇನ್ನೊಂದು ಕಡೆ ಕಂಟೈನಿಂಗ್ ಫಿಸಿಕಲ್ ಡೆಫಿಸಿಟ್ಸ್ ಅಂಡ್ ಕರೆಂಟ್ ಅಕೌಂಟ್ಸ್ ಇನ್ ಡೆಫಿಸಿಟ್ಸ್ ಅನ್ನುವಂಥದ್ದು ಇವೆಲ್ಲವೂ ಹೇಳ್ತಾ ಇದ್ರಿ. ಯಾಕೆ ಸ್ಟೇಬಲ್ ಮಾಡೋಕ್ಕಾಗಲ್ವಾ ಅಂತ? ಇವಾಗ ಎಕಾನಮಿ ಅಂದರೆ ಡೈನಾಮಿಕ್ಕು. ಇವಾಗ ಏನೋ ಅಡ್ಜಸ್ಟ್ಮೆಂಟ್ಸ್ ನಡೀತಾ ಇವೆ. ಸೊ ನೀವು ನೋಡಿದ್ದೀರಾ, ರೂಪಾಯಿ ಒಂದು ಲೆವೆಲ್ಗೆ ಹೋಯ್ತು, ನಿನ್ನೆ ತಿರ್ಗಾ ಈ ಇನ್ನೊಂದು ಲೆವೆಲ್ ಬಂತು, ಆ ಥರ ಅಡ್ಜಸ್ಟ್ಮೆಂಟ್ ನಡೀತಾ ಇರುತ್ತೆ. ಫ್ಲಕ್ಚುಯೇಷನ್ ಇದೆ. ಆದರೆ ನಮ್ಮ ಫಂಡಮೆಂಟ್ ಫ್ಲಕ್ಚುಯೇಷನ್ಸ್ ಇರುತ್ತೆ. ಈ ಥರ ಅಡ್ಜಸ್ಟ್ಮೆಂಟ್ಸ್ ನಡೀತಾ ಇದ್ದಾಗ ಕಚ್ಚಾ ತೈಲ ಇಳಿದಿದೆ ಇವತ್ತು ಮತ್ತೆ ತಿರ್ಗಾ ಇವೆಲ್ಲ ಮಾರ್ಕೆಟ್ ಫೋರ್ಸಸ್. ಅಲ್ಲ 72 ರೂಪಾಯಿ ಹೋಗುತ್ತೆ ಡಾಲರ್ ಮುಂದೆ ಅಂತ ಹೇಳ್ತಾ ಇದ್ದಾರೆ. ಇಳಿದಿರ್ಬೋದು, ನಾಳೆ 72ಕ್ಕೆ ಹೋಗ್ಬೋದು. ಹೋದ್ರೂ ಕಮ್ಮಿ ಆಗುತ್ತೆ. ಏನಕ್ಕೆ ಅಂದರೆ ನಮ್ಮ ದೇಶದ ಎಕನಾಮಿಕ್ ಫಂಡಮೆಂಟಲ್ಸ್ ಭಾಳ ಭದ್ರವಾಗಿ ಇವೆ. ಓಕೆ, ಇವಾಗ ಫಿಸ್ಕಲ್ ಡೆಫಿಸಿಟ್ ಅಂತ ಮಾತಾಡೋದು, ಸರ್ಕಾರ ಎಷ್ಟು ಖರ್ಚು ಮಾಡುತ್ತೆ, ಎಷ್ಟು ಆದಾಯದ ಮೇಲೆ ಎಷ್ಟು ಖರ್ಚು ಮಾಡುತ್ತೆ ಅಂತ. ಅದು ನಾವು ಯಾವತ್ತೂ 5% ಮೇಲೆ ಜಾಸ್ತಿ ಹೋಗಿಲ್ಲ. ಇವಾಗ ಅದನ್ನು ಟೈಟಾಗೇ ನಡೆಸ್ತೀವಿ ಅಂತ ಚಿದಂಬರಂ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅದರ ಮೇಲೆ ಇವಾಗ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂದರೆ ಏನು, ನಮ್ಮ ಇಂಪೋರ್ಟ್ಸ್ ಎಕ್ಸೀಡಿಂಗ್ ಎಕ್ಸ್ಪೋರ್ಟ್ಸ್ ಅಂತ. ಅವಾಗ ಅದ್ರ ಬಗ್ಗೆ ಅಲ್ಲಿ ಇವಾಗ ಒಂದು ನಮ್ಮ ಐರನ್ ಓರ್ ಎಕ್ಸ್ಪೋರ್ಟ್ ಮಾಡಬೇಕು. ಇವಾಗ ಏನಕ್ಕೆ ನಾವೇನಾದ್ರು ಸರ್ಕಾರ ಮಾಡಿದಾರಾ? ಇಲ್ಲ. ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀವಿ. ಚೈನಾ ಹೇಗೆ ನಮ್ಮನ್ನ ಹೇಗೆ ಓವರ್ಕಮ್ ಆಗ್ತಾ ಇದೆ, ಅವೆಲ್ಲ ಬದಲಾವಣೆ. 2000 ಅಲ್ಲ ಇವಾಗ ಬದಲಾವಣೆ ಆಗುತ್ತೆ. ಗಾರ್ಮೆಂಟ್ ಎಕ್ಸ್ಪೋರ್ಟ್ ಅಲ್ಲಿ 32% ಇದ್ದಿದ್ದು 2012-13 ಇವಾಗ 37. ನಾವು 3.2 ಇದ್ದಿದ್ದು ಇವತ್ತು 4ಗೂ ಹೋಗಕ್ಕಾಗಿಲ್ಲ ಗಾರ್ಮೆಂಟ್ ಎಕ್ಸ್ಪೋರ್ಟ್ ಅಲ್ಲಿ. ಇವಾಗ ನಮ್ಮ ರೂಪಾಯಿ ಬೆಲೆ ಇಳಿದಾಗ ನಮ್ಮ ಎಕ್ಸ್ಪೋರ್ಟ್ಸ್ ಇನ್ನೂ ಕಾಂಪಿಟೇಟಿವ್ ಆಗುತ್ತೆ. ನಮ್ಮ IT ಸೆಕ್ಟರ್ಗೂ ಬೆನಿಫಿಟ್ ಸಿಗುತ್ತೆ, ಗಾರ್ಮೆಂಟ್ ಸೆಕ್ಟರ್ಗೂ ಬೆನಿಫಿಟ್ ಸಿಗುತ್ತೆ, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೂ ಎಕ್ಸ್ಪೋರ್ಟ್ ಮಾರ್ಕೆಟ್ ಸಿಗುತ್ತೆ. ಸೊ ಆ ಥರ ಇದು ರೂಪಾಯಿ ಕುಸಿತು ಅಂತ ಬಿಟ್ಟು ನಮಗೇನೋ ಎಲ್ಲ ಒನ್ ಸೈಡೆಡ್ ಇಫೆಕ್ಟ್ ಅಲ್ಲ. ಇದು ಬ್ಯಾಲೆನ್ಸ್ ಬೆಲೆ ಏರಿಕೆ ಎಫೆಕ್ಟ್ ಆಗಲ್ವಾ? ನೀವು ಹೇಳ್ಬೋದು, ನಾವು ಏನು ಡೀಸೆಲ್ ರೇಟ್ ಆದ ತಕ್ಷಣ ಇವತ್ತು ಕಾಯಿಪಲ್ಯ ಸಮಸ್ಯೆ ಇದೆ, ರೈತರು ಸಾಮಾನ್ಯ ಜನ ಕೊಂಡ್ಕೊಳ್ಳೋ ಶಕ್ತಿ ಇಲ್ಲ, ಹಾಲು ಕೊಂಡ್ಕೊಳ್ಬೇಕಾದ್ರೆ ಬಸ್ ದರ ಇರುತ್ತೆ. ನೀವು ಒಂದು ಡೀಸೆಲ್ ರೇಟ್ ಏರ್ತಾ ಇದ್ದಂಗೆ ಅದಕ್ಕೆ ಚೈನ್ ಎಫೆಕ್ಟ್ ಇದೆ. ಅದರ ಬಗ್ಗೆನೂ ಸರ್ಕಾರ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇರಾನ್ ಜೊತೆ ನಮ್ಮದು ರೂಪಾಯಿ ಟ್ರೇಡ್ ಇದೆ, ಅಲ್ಲಿ ಡಾಲರ್ ಟ್ರೇಡ್ ಇಲ್ಲ. ಸೊ ಅವ್ರ ಜೊತೆ ಇರಾನ್ನ ಬೇರೆ ಬೇರೆ ದೇಶಗಳು ಅಮೆರಿಕ ಸೇರಿಕೊಂಡು ಕಾರ್ನರ್ ಮಾಡಿದ್ದಾರೆ. ನಾವು ಇರಾನ್ ಜೊತೆ ಡೈರೆಕ್ಟಾಗಿ ವ್ಯವಸ್ಥೆ ನಡೆಸ್ಕೊಂಡು ಇವಾಗ ಆ ಒಂದು ಇಂಪ್ಯಾಕ್ಟ್ ಆಗದೇ ಇರೋಂಥ ನಾವು ನೋಡ್ಕೋತೀವಿ ಅಂತ ಒಂದು ನಡೀತಾ ಇದೆ. ಹಣ ಗಿಡದಲ್ಲಿ ಬೆಳೆಯಕ್ಕಾಗಲ್ಲ, ಹಣ ಗಿಡದಲ್ಲಿ ಬೆಳೆಯಕ್ಕಾಗೋದಿಲ್ಲ ಖಂಡಿತ. ಬಟ್ ಒನ್ ಸೆಕೆಂಡ್, ಇವಾಗ ಅಗ್ರಿಕಲ್ಚರ್ ಸೆಕ್ಟರ್ ನೋಡಿ, ರೂರಲ್ ಎಕಾನಮಿ ನೋಡಿ, ಅಲ್ಲಿ ಬಹಳ ಬೆನಿಫಿಟ್ ಇದು ಇನ್ಕ್ರೀಸ್ ಆಗ್ತಾ ಇದೆ, ಇನ್ಕಮ್ಸ್ ಇನ್ಕ್ರೀಸ್ ಆಗ್ತಾ ಇವೆ. ನಮ್ಮ ಸೆನ್ಸೆಕ್ಸ್ ಜಾಬ್ ಕಟಿಂಗ್ ಇದೆ. ಶೇರ್ ಮಾರ್ಕೆಟ್ ಅಲ್ಲಿ ರೂರಲ್ ಎಕಾನಮಿನಲ್ಲಿ ಏನಾಗ್ತಾ ಇದೆ ಅಂತ ನಾವು ಕೇರು ಮಾಡೋದಿಲ್ಲ. ಈ ಫುಡ್ ಸೆಕ್ಯೂರಿಟಿ ಬಿಲ್ ಬಗ್ಗೆ ನೀವು ಮಾತಾಡಿದ್ರಿ, ಅದು ಸಾಧಾರಣ ಜನಕ್ಕೆ, ಸಾಮಾನ್ಯ ಜನಕ್ಕೆ, ಬಡ ಜನಕ್ಕೆ ಉಪಯೋಗ ಅಂತದ್ದು. ಅಲ್ಲ, FCI ಗೋಡಂದ ಲಕ್ಷಾಂತರ ಕೋಟಿ ಕೊಳಿತಾ ಇತ್ತಲ್ಲ ಸ್ಕೀಮ್ ನೀವು ಮಾಡಿರೋದು ಸೆಂಟ್ರಲ್ ಗವರ್ಮೆಂಟ್ ಅವರು. ಇನ್ನು ಮುಂದೆ ಶರದ್ ಪವಾರ್ ಕಪಾಳಕ್ಕೆ ಮೋಕ್ಷ ಬರ್ತು, ಸುಪ್ರೀಂ ಕೋರ್ಟ್ ಹೇಳ್ತು, ಅಲ್ಲಿ ಕೊಳಿತು ಹೋಗ್ತಾ ಇದೆ ಲಕ್ಷಾಂತರ ಟನ್ ಇವತ್ತು FCI ಗೋಡನಲ್ಲಿ. ಇನ್ನು ಮುಂದೆ ಅಲ್ಲಿ ಗೋಡೌನ್ಸ್ ಇದೇ ಕಮ್ಮಿ ಆಗುತ್ತೆ. ಏನಕ್ಕೆ ಅಂದ್ರೆ ಅಷ್ಟು ರೆಗ್ಯುಲರ್ ಆಗಿ ಸೇಲ್ಸ್ ಆಗ್ತದೆ, ಸ್ಟೇಬಲ್ ಆಗುತ್ತೆ, ಇಂಡಿಯನ್ ಎಕಾನಮಿ ಸ್ಟೇಬಲ್ ಆಗುತ್ತೆ. ರತನ್ ಟಾಟಾ ಹೇಳಿರೋ ಹಾಗೆ ವರ್ಲ್ಡ್ ಮುಂದೆ ಒಬ್ಬ ನಾಯಕತ್ವ ಇಲ್ದಿರೋ ದೇಶ ಅನ್ನುವಂತ ಅಪಖ್ಯಾತಿಯಿಂದ ಹೊರಗೆ ಬರ್ತೀವಿ. ಒಬ್ಬ ಇಲ್ಲ, ಸಾಕಷ್ಟು ನಾಯಕರಿದ್ದಾರೆ, ಅದೇ ಪ್ರಾಬ್ಲಮ್. ಖಂಡಿತ ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು